ಕನ್ನಡದ ಖ್ಯಾತ ಕಿರುತೆರೆ ನಟಿ ನಮ್ರತಾ ಗೌಡಗೆ ಈಗ ಆನ್ಲೈನಲ್ಲಿ ಡೇಟಿಂಗಿಗೆ ಒಬ್ಬನು ಯಾರೋ ಏನೋ ಮಾಡಿದಾರಂತೆ. ಯಾವನೇ ಅವನು ಕಿರಾತಕ? ಪಾಪ ನಟಿ ಹೇಳ್ತಾ ಇರೋದೇನು, ರಾಜಕಾರಣಿ ಜೊತೆ ಡೇಟಿಂಗ್ ಮಾಡಬೇಕಂತೆ. ಎಂಥ ಕಚಡ ಕಂತ್ರಿ ಬುದ್ಧಿ ಇರಬೇಕಲ್ವ ಒಂದು. ಸ್ಟೋರಿ ನೋಡಿ. ಪೇಯ್ಡ್ ಡೇಟಿಂಗ್ ಕಿರುಕುಳ, ಖ್ಯಾತ ಕಿರುತೆರೆ ನಟಿಗೆ ಸಂದೇಶ. ಆತನಿಗೆ ರಾಜಕಾರಣಿಗಳ ನಂಟು, ಕೊಡಿಸ್ತಾನಂತೆ ನಟಿಗೆ ಅವಕಾಶ. ಸಾಮಾಜಿಕ ಜಾಲತಾಣಗಳ ಮೂಲಕ ನಟಿಯರಿಗೆ ಕಿರುಕುಳ ಕೊಟ್ಟ ಅನೇಕ ಉದಾಹರಣೆಗಳು ಕಣ್ಮುಂದಿವೆ. ಇಂಥದ್ದೇ ಕಿರುಕುಳಕ್ಕೆ ತುತ್ತಾಗಿದ್ದಾರೆ ಕನ್ನಡದ ಖ್ಯಾತ ಕಿರುತೆರೆ ನಟಿ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಮ್ರತಾ ಗೌಡ. ನಾಗಿನಿ ಸೇರಿದಂತೆ ಅನೇಕ ಹಿಟ್ ಧಾರಾವಾಹಿಗಳ ನಾಯಕಿ ಆಗಿರುವ ನಮ್ರತಾಗೆ ರೋಷನ್ ಎನ್ನುವಾತ ಸೋಷಿಯಲ್ ಮೀಡಿಯಾ ಮೂಲಕ ಕಿರುಕುಳ ಕೊಟ್ಟಿದ್ದಾನೆ. ತನಗಾದ ಕಿರುಕುಳವನ್ನು ನಟಿ ನಮ್ರತಾ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಿದ್ದಾರೆ. ಇಂಥವರಿಂದ ದೂರವಿರಿ ಅಂತ ಹೇಳಿದ್ದಾರೆ. ರೋಷನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ರತಾಗೆ 4 ಬಾರಿ ಮೆಸೇಜ್ ಮಾಡಿರುವ ರೋಷನ್, ರಾಜಕಾರಣಿಗಳು ಹಾಗೂ ವಿಐಪಿಗಳ ಜೊತೆ ಪೇಯ್ಡ್ ಡೇಟಿಂಗ್ಗೆ ಒತ್ತಾಯ ಮಾಡಿದ್ದಾನೆ. ತನಗೆ ರಾಜಕಾರಣಿಗಳ ಜೊತೆ ಉತ್ತಮ ಸಂಬಂಧವಿದ್ದು ಅವರ ಜೊತೆ ಡೇಟಿಂಗ್ಗೆ ಬರಲು ಇಚ್ಛೆ ಇದ್ದರೆ ಎಷ್ಟು ಹಣವನ್ನು ಪಡೆಯುತ್ತೀರಿ ತಿಳಿಸಿ ಅಂತ ಮೆಸೇಜ್ ಮಾಡಿದ್ದಾನೆ. ಹೆಚ್ಚಿನ ದುಡ್ಡು ಕೇಳಿದರೂ ಕೊಡುವುದಕ್ಕೆ ರೆಡಿ, 100ಕ್ಕೂ 200ರಷ್ಟು ಎಲ್ಲವೂ ಖಾಸಗಿಯಾಗಿ ಇರಲಿದೆ ಅಂತ ಮೆಸೇಜ್ ಕಳುಹಿಸಿದ್ದಾನೆ. ಪೇಯ್ಡ್ ಡೇಟಿಂಗ್ಗೆ ಬರಲು ಒಪ್ಪಿದರೆ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಭಾವಚಿತ್ರವನ್ನು ಕಳುಹಿಸುವ ಅಗತ್ಯವಿಲ್ಲ. ಅಂತಿಮವಾಗಿ ಕರೆಯುತ್ತಿದ್ದೇನೆ, ಇಚ್ಛೆ ಇದ್ದರೆ ತಿಳಿಸಿ ಅಂತ ಕೇಳಿಕೊಂಡಿದ್ದಾನೆ. ಈ ಮೆಸೇಜ್ ಅನ್ನು ನಮ್ರತಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದು, ಸಾಕು ಇನ್ನು ಮೆಸೇಜ್ ಮಾಡುವುದನ್ನು ನಿಲ್ಲಿಸು ಅಂತ ರೋಷನ್ ಎನ್ನುವವನಿಗೆ ವಾರ್ನ್ ಮಾಡಿದ್ದಾರೆ ನಮ್ರತಾ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.